ರೋಹನ್ ಮೇವ್ರಾ ಅವರ ಅಪಾರ್ಟ್ಮೆಂಟ್. ಡಿಟೆಕ್ಟಿವ್ ಆರ್ಯ ದೇಹವನ್ನು ಪರಿಶೀಲಿಸುತ್ತಾಳೆ. ಡಿಸ್ಕ್ ಮೇಲೆ ಕುಳಿತ ಸ್ಥಿತಿಯಲ್ಲಿ ರಕ್ತದ ಮಡಿ, ಪಿಸ್ತೂಲ್, ಲ್ಯಾಪ್ಟಾಪ್ನಲ್ಲಿರುವ ಅರ್ಧ ಮುಗಿದ ಸಂದೇಶ. ನನಗೆ ಏನಾದರೂ ಆದ್ರೆ ನೋಡೋದು ಆತ್ಮಹತ್ಯೆಯಂತೆ ತೋರುತ್ತದೆ. ಆದರೆ ಸೈಬರ್ ಲ್ಯಾಬ್ ಆರ್ಯ ತಂತ್ರಜ್ಞಾನ ತಜ್ಞರೊಂದಿಗೆ ರಹಸ್ಯ ಫೈಲ್ಗಳನ್ನು ಡಿಕೋಡ್ ಮಾಡುತ್ತಾಳೆ. ಒಂದೊಂದು ಫೈಲ್ ಬಿಚ್ಚಿದಂತೆ ರೋಹನ್ನ ಮೇಲೆ ಮಾಡಲಾಗುತ್ತಿದ್ದ ಬೆದರಿಕೆಗಳು ಮತ್ತು ದೇವ್ನ ಹಣಕಾಸು ಮೋಸಗಳ ಪತ್ತೆಯಾಗುತ್ತವೆ. ಪೊಲೀಸ್ ಠಾಣೆ ದೇವ್ ಖನ್ನಾಳನ್ನು ಆರ್ಯ ಪ್ರಶ್ನಿಸುತ್ತಾಳೆ. ಆತನು ನಗೆಮುಖದಿಂದ ಅಲಿಬಿಯನ್ನು ಹೇಳುತ್ತಾನೆ. ಆದರೆ ಆರ್ಯ ಗ್ಯಾಸ್ ಸ್ಟೇಷನ್ ಸಿಸಿಟಿವಿ ಫುಟೇಜ್ ತೋರಿಸುತ್ತಾಳೆ. ರೋಹನ್ನ ಕಚೇರಿ ಕೆಲ ವಾರಗಳ ಹಿಂದೆ. ರೋಹನ್ ದೇವ್ನ ಭ್ರಷ್ಟಾಚಾರವನ್ನು ಕಂಡು ಅವನೊಂದಿಗೆ ಸಂಘರ್ಷಿಸುತ್ತಾನೆ. ದೇವ್ ಬೆದರಿಸಿ ಹೊರಡುತ್ತಾನೆ. ರೋಹನ್ ತನ್ನ ಎಲ್ಲಾ ಸಾಕ್ಷ್ಯಗಳನ್ನು ಎನ್ಕ್ರಿಪ್ಟ್ ಮಾಡುತ್ತಾನೆ ಮತ್ತು ಕೊನೆಯ ಸಂದೇಶವನ್ನು ಬರೆಯಲು ಆರಂಭಿಸುತ್ತಾನೆ. ಅವರ ಕಚೇರಿ ಆರ್ಯ ಲ್ಯಾಪ್ಟಾಪ್ನಲ್ಲಿ ಎಂಟರ್ ಒತ್ತುತ್ತಾಳೆ. ತಕ್ಷಣವೇ ಒಂದು ಸಾಫ್ಟ್ವೇರ್ ಎಲ್ಲ ದಾಖಲೆಗಳನ್ನು ಮಾಧ್ಯಮಗಳಿಗೆ ಅಪ್ಲೋಡ್ ಮಾಡುತ್ತದೆ. ದೇವ್ ಬಂಧಿತನಾಗುತ್ತಾನೆ. ರೋಹನ್ ಸಾವಿನ ನಂತರವೂ ನ್ಯಾಯವನ್ನು ಸಾಧಿಸುತ್ತಾನೆ.